ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮುಲಾಜಿಲ್ದೆ ಆರ್ಡರ್ ಮಾಡ್ತೀರಾ, ಆದರೆ ತಾಯಿ ಮುಂದೆ ಚಿಕ್ಕ ಮಗು ಆಗ್ಬಿಡ್ತೀರಲ್ಲ ಸರ್. ನನ್ನ ಜೀವನದ ದಿನಗಳನ್ನ ಸುಂದರವಾಗಿರಿಸೋದಕ್ಕೆ ನನ್ನ ತಾಯಿ ಬೇರೆಯವರ ಮನೆಯಲ್ಲಿ ಮುಸ್ರೆ ತಿಕ್ತಾ ಪಡ್ತಿದ್ದ ಕಷ್ಟ ನನ್ನ ಕಣ್ಣಿಂದ ಹೋಗಿ ಹೃದಯಕ್ಕೆ ತಾಗ್ತಾ ಇತ್ತು. ಅದೇ ನಾನು ಈ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ಆಯ್ತು. ಇವತ್ ನಾನು ಅನುಭವಿಸ್ತಾ ಇರೋ ಪದವಿ, ಅಧಿಕಾರ ಇವೆಲ್ಲ ನನ್ನ ತಾಯಿ ಶ್ರಮದ ಫಲನೇ ಹೊರತು ನಂದಲ್ಲ. ಇಂಥ ತಾಯಿ ಮುಂದೆ ಮಗು ತರ ಇರ್ದೆ ಇನ್ಯಾವ ತರ ಇರ್ಲಿ ಹೇಳು? ಸರ್, ನಾನು ನಿಮ್ಮನ್ನ ಹೊಸ್ದಾಗಿ ನೋಡ್ತಿಲ್ಲ. ಹೆಣ್ಣು ಹೆಂಡತಿಯಾಗಿ ಬಂದಾಗ ಗಂಡು ಎತ್ತೋರ್ನೆ ಮರಿತಾನೆ ಅಂತಾರೆ, ಆದರೆ ನೀವು ಆ ಥರ ವ್ಯಕ್ತಿ ಆಗಲ್ಲ ಅನ್ಕೊಂಡಿದ್ದೀನಿ ಸರ್. ನಾ ಬಂದೆ ನಾನ್ ರಾಕಿ. ನಾನು ನಿನ್ನ ಪತಿ ಜಾಕಿ. ಇಲ್ಲಿ ನನ್ನ ಆಟೋ ಚಾರ್ಜ್ ಬಾಕಿ. ಅದು ನಮಗ್ ಗೊತ್ತಪ್ಪ, ಊರ್ ಮಂದಿಗೆಲ್ಲ ಗೊತ್ತಾಗೋದು ಬೇಡ. ಹೌದು, ಎಷ್ಟು ನಿನ್ ಬಾಕಿ? ಮೀಟರ್ ಮೇಲೆ 20 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರಿ, ನೆನಪಿರ್ಲಿ. ಮಾತು ತಪ್ಪದ ಮಗ ನಾನು. ಓಹೋ ಸರ್, ಮೀಟ್ರು ಅದೇ ಎಷ್ಟು? ನನ್ ಮೀಟ್ರ್ ಕಾಣ್ತಲ್ಲ ಸರ್. ಮುಚ್ಕೊಳ್ಳದೆ ಬಾಯ್ನ, ಅದಕ್ಕೇನು ಕಾಲಿಗೆ ಬಂದ ನಡ್ಕೋತ ಹೋಗಾಕ. ಓ ಬೋಲ್ಟು ನೆಟ್ ಎಲ್ಲ ಬಿಚ್ಕೊಂಡು ಒತ್ಕೊಂಡು ಹೋಗ್ಬಿಟ್ಟವ್ರ ಸರ್. ಆಗ ಸುಳ್ಳು ಹೇಳ್ಬೇಡ. ನಮ್ ತಾಯಣ್ಣ ಇಲ್ಲ ಸರ್. ನನ್ ಚೈನು. ಆಟೋಗೆ ಹಾಕು ಚೈನ್. ಅಲ್ಲ ಸರ್, ನಾನು ಮತ್ತೆ ನನ್ನ ಮೊದಲು ಕೊಡ್ತಿದ್ ಗೋಲ್ಡ್ ಚೈನ್ ಸರ್. ಅಯ್ಯೋ, ಇನ್ನೇನಾರು ಕಳ್ಕೊಂಡಿದ್ದೀನ. ಮುಚ್ಕೊಳ್ಳಿ ಬಾಯ್ನ. ಏನ್ಲಿ ಅದು ಮಾಸ್ತರ್ ಮುಂದ್ ಸಾಲಿಯಾಗ ಹುಡುಗರು ಮಾಡ್ದಂಗ ಸಾರ ನೀ ನನ್ನ ಸ್ಟೂಡೆಂಟು, ನಾ ನಿನ್ ಮಾಸ್ತರನ. ಸರ್, ನನ್ನ ಮೀಟ್ರು, ಮಿರರು, ಹಾರನ್ನು, ಚೈನು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಸರ್. ಮತ್ತ ಅವಾಗ ಎಷ್ಟು ಹಾರಾಡ್ತಿದ್ದಪ್ಪ? ಮೀಟರ್ ಮೇಲೆ 20 ರೂಪಾಯಿ ಅಂತಿದ್ದೆಲ್ಲ. ಸರ್, ನನ್ ಮೀಟ್ರ್ ನನಗೆ ಕೊಟ್ರೆ ನಾನು ನಿಮ್ಗೆ 200 ರೂಪಾಯಿ ಕೊಡ್ತೀನಿ ಸರ್. ನನ್ ಮೀಟ್ರ್ ಕೊಟ್ಬಿಡಿ ಸರ್. ಅವಾಗ ಅಡ್ದಾರ್ಲಿ ಹೊಡಿಲಿ ದೌಡ್ ಹೋಗಿ ಮುಡ್ತೀವಿ ಅಂದ್ರೆ ಅಡ್ಡ ದಿಡ್ಡಿ ಗಾಡಿ ಓಡಿಸ್ಕೊಂಡು ಬಂದಿ. ಅಪ್ಪ ಆಯ್ತು ಸರ್, ಹಾರನ್ ಕೊಡಿ ಸರ್. ಅಲ್ಪ ಮುನ್ನೋಡೆ ಗಾಡಿ ಓಡಿಸಂತ ನಾ ಹೇಳ್ತೀನಿ, ಮಿರರ್ನ್ಯಾಗ ನನ್ನ ಹೆಂಡತಿ ನೋಡ್ಕೊಂಡು ಗಾಡಿ ಓಡಿಸ್ತೆ. ಅಯ್ಯೋ ಕ್ಷಮಿಸಿ ಸರ್, ಕ್ಷಮಿಸಿ ಅಮ್ಮ. ಸರ್, ನನ್ ಚೈನ್ ಕೊಡಿ ಸರ್. ಸರ್, ನನ್ ಚೈನ್ ಇಲ್ಲ ಅಂದ್ರೆ ನನ್ನ ಹೆಂಡತಿ ಕೈ ಏನ್ ಸಿಗಿತ್ತು ಅದ್ರಲ್ಲಿ ಹೊಡಿತಾಳೆ ಸರ್. ಅದ್ರಾಗ ನಮ್ದು ಎಕ್ಸ್ಪೀರಿಯನ್ಸ್ ಆಗೈತಿ ಬಿಡು. ದಿನಕ್ಕೆ ಒಮ್ಮೆರ ಪಿಕ್ಸ್. ಹೋಗ್ಲಿ, ನಿನ್ನ ಏನೇನು ಹೋಗ್ಯಾವ ಹೇಳಪ್ಪ. ಸರ್, ನನ್ ಚೈನು. ಸ್ನ್ಯಾಚಿಂಗ್ ಶಿವು. ಥ್ಯಾಂಕ್ ಯು ಸರ್. ರಾಬರಿ ರಮೇಶ. ಅಪ್ಪ. ರೇಜರ್ ಸೋಮ. ಆಸಿಡ್ ರಾಜ. ಸರ್, ಇವರೆಲ್ಲ ನಿಮ್ ಮಕ್ಳ? ಎಲ್ಲ ಪ್ರಾಪರ್ಟಿಗೆ ನಾನೇ ಸೋಲೋ ಓನರ್. ಓ ಅಪ್ಪ, ಏನ್ ಸರ್ ನೇಮ್ಗಳು ಇಷ್ಟೊಂದು ಖರಾಬ್ ಆಗೈತೆ? ಮತ್ತ ನಮ್ ಫ್ಯಾಮಿಲಿ ಹೆಸರು ಕೇಳಿಬಿಟ್ರ ಇಡೀ ಅಂಡರ್ ವರ್ಲ್ಡ್ ಡಾನ್ಗಳೆಲ್ಲ ಗಡಗಡ ಶೇಕ್ ಆಗ್ಬೇಕು. ಸರ್, ಮೇಡಮು ಪ್ರೆಗ್ನೆಂಟು. ಹುಟ್ಟೋ ಮಗುಗೆ ಏನಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಅದ ಈಗಾಗಲೇ ನಟೋರಿಸ್ಗಳ ಲಿಸ್ಟ್ ತೆಗೆದು ಹೆಸರು ರೆಡಿ ಮಾಡಿ ಇಟ್ಬಿಟ್ಟಿನಿ. ಏನಂತ ಸರ್? ಉಮೇಶ್ ಕಡ್ಡಿ ಅಂತ. ಉಮೇಶ್ ರೆಡ್ಡಿ. ಸರ್, ಅಪ್ಪಿ ತಪ್ಪಿ ಏನಾದ್ರೂ ಹೆಣ್ಣು ಮಗು ಉಟ್ಬಿಟ್ರೆ ಏನಂತ ಹೆಸರಿಡ್ತೀರಾ ಸರ್? ಸೈನಡ್ ಮಲ್ಲಿ ಅಂತ. ದೇಶ ಉದ್ಧಾರ ಸರ್. ಬಾಬಾ, ಎಷ್ಟಪ್ಪ ದೇಶಾಭಿಮಾನ. ತೆಗೆ 200 ರೂಪಾಯಿ. ಸರ್, ಡಿಸ್ಕೌಂಟ್ ಏನಿಲ್ವಾ ಸರ್? ನಮ್ ಫ್ಯಾಮಿಲಿ ಹತ್ರ ಡಿಸ್ಕೌಂಟ್ ಕೇಳ್ತೀಯ? ತೆಗೆ. ಹೆಂಗ 3 ಗೇರ್ ಹಾಕಕ್ ಬರಂಗಿಲ್ಲ ಡ್ರೈವರ್ ಅಂತ. ಇಂಥವ್ 2-3 ಬಕ್ರಾ ಸಿಕ್ಕಿಬಿಟ್ರ ಬೇಷ್ ಆಗುತ್ತೆ. ಅಯ್ಯೋ ಸರ್, ಮತ್ತೇನು ನಿನ್ ಗೋಳು? ನನ್ ಹೀರೋಯಿನ್ ಕಾಣ್ತಲ್ಲ ಸರ್. ನಿನ್ನ ಹೀರೋಯಿನ್ ಯಾರು? ರಚಿನ? ರಮ್ಮ? ಮತ್ಯಾರು? ಸನ್ನಿ ಲಿಯೋನ್ ಸರ್. ಓಹೋ, ಬಾಲಿವುಡ್. ಯಾ ನನ್ನ ಫ್ಯಾಮಿಲಿ ಒಳಗ ಹೀರೋಯಿನಿ ಅಂದ್ರ ಕ್ರೇಜ್. ಪಟಾಯಿಸು ಏಜ್ ಇರೋದಂದ್ರ ಒಬ್ಬಂಗ. ಯಾರು ಸರ್ ಅವರು? ಬಾಲ ಸತ್ಯಾನಂದ. ಪಿತಾಜಿ, ಅವರ ಬಾಲಿವುಡ್ ಬಿಕಿನಿ ಹಾಕಿದ ನಾಯಕಿ ಕಾಣಿಯಾಗಿದ್ದಾಳಂತ. ಅವರು ಬಿಕಿನಿ ಹಾಕುವುದನ್ನು ಬಿಟ್ಟು ನನ್ನ ಸೇವಕಿಯಾಗಿ ಮೋಕ್ಷದಾರಿಯ ಕಡೆ ಮುಖ ಮಾಡಿದ್ದಾರೆ ಪಿತಾಜಿ. ಅಪ್ಪ, ನೀ ಹಿಂದೆ ಮಾಡಿರೋ ಸೌತ್ ಇಂಡಿಯಾ ಸೌಂಡ ಇನ್ನೂ ಕಡಿಮೆ ಆಗಿಲ್ಲ, ಆಗ್ಲೇ ಬಾಲಿವುಡ್ ಎಂಟ್ರಿಯ? ಬೇಡ, ಅವ್ರದನ್ನ ಅವ್ರಿಗೆ ಕೊಟ್ಬಿಡು ಮಗನೇ. ಆಗಲಿ ಪಿತಾಜಿ. ಕಲ್ಯಾಣ ಮಸ್ತು. ಸರ್, ಸರ್, ನಿಮ್ ಫ್ಯಾಮಿಲಿ ಒಂದು ಫೋಟೋ ಕೊಡಿ ಸರ್. ಯಾಕ ಫೋಟೋ ತೆಗಿಸಿ ಪ್ರೇಮ್ ಹಾಕ್ಸಿ ಮನೆಗೆ ಇಟ್ಕೋಬೇಕಂತ ಮಾಡಿ ಏನ? ಇಲ್ಲ ಸರ್, ನಿಮ್ ಫೋಟೋನ ಪಾಂಪ್ಲೇಟ್ ಮಾಡಿಸಿ ಎಂಟೈರ್ ಆಟೋದವ್ರಿಗೆಲ್ಲ ಕೊಡ್ಬೇಕು ಅಂತ. ಓಹೋ, ಅಂದ್ರೆ ಮೀಟರ್ ಮೇಲೆ ಹೆಚ್ಚಿ ಕೇಳಬಾರ್ದು ಅಂತ. ಸರ್, ನಿಮ್ಮನ್ನ ನೋಡಿದ ಕೂಡ್ಲೆ ಈ ತರ ಎಸ್ಕೇಪ್ ಆಗು ಅಂತ ಹೇಳ್ತೀನಿ. ಏನೋ ಹೋಗೇ ಬಿಟ್ನಪ್ಪ, ಮಂಗ್ ಮಾಯನ ಆಗಿಬಿಟ್ಟ. ಬರ್ರಿ ಬರ್ರಿ ಹೋಗೋಣ, ಬರ್ರಿ ಬರ್ರಿ ಬರ್ರಿ.
ಏಯ್ ಯಾರ ನೀವು? ನೋಡಕ್ ಒಳ್ಳೆ ತಾಡ ಖೈದಿಗಳ ತರ ಇದ್ದೀರಾ, ಎಲ್ಲಿಗ ನುಗ್ತಾ ಇದ್ದೀರಾ? ಯಾಕಪ್ಪ ಹೈಟ್ ದಿನಂತ ಅಹಂಕಾರ ತೋರ್ಸಕತ್ತೇನ? ಇಲ್ಲ ಒಳ್ಳೆ ಶರ್ಟ್ ಹಾಕೊಂಡಿ ಅಂತ ಸೊಕ್ ಮಾಡಕತ್ತೇನ? ಏಯ್, ಈ ಜಾಕಿ ಫ್ಯಾಮಿಲಿ ಕ್ವಶನ್ ಮಾಡಾಕ ನೀ ಯಾರ? ಮೊದಲು ನೀ ಯಾರು ಹೇಳ? ನಾನು ಸಂಜು ಶೆಟ್ರ್ ಮ್ಯಾನೇಜರ್. ಓ, ಡ್ಯಾಮೇಜರ್. ಡ್ಯಾಮೇಜರ್ ಅಲ್ಲ, ಅದ ಬಿಡೋ ಮಾರಾಯ, ಮ್ಯಾನೇಜರ್ ಕೆಲಸ ಮಾಡೋರೆಲ್ಲ ಮಾಡೋದು ಡ್ಯಾಮೇಜ್. ನಾನು ಸಂಜು ಶೆಟ್ರ್ ಬಾಳ ಹತ್ತಿರ ಸಂಬಂಧಿಕರಿ. ಹತ್ರ ಅಂದ್ರೆ ಇಷ್ಟ? ನಾನು ಸಂಜು ಶೆಟ್ಟರ ಚಿಕ್ಕಮ್ಮನ 2ನೇ ಮಗಳ 3ನೇ ಮಗನ 6ನೇ ಹೆಂಡತಿಯ 2ನೇ ಅಕ್ಕನ ಚಿಕ್ಕಮ್ಮನ ಭಾವ ಮೈದ. ಮತ್ತ ಈ ಜಾಕಿ ಫ್ಯಾಮಿಲಿ ಕ್ವಶನ್ ಮಾಡಿ ಆನ್ಸರ್ ಕೇಳವ ಕೋಮಾಕ್ ಹೋಗಾಕ ಬೇಕ. ಬರ್ರಿ 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 ಒಳಗ್ ಬರ್ರಿ, ಬೀಗರ ಮನೆ ಕಾಲ್ ಬರ್ರಿ, ಇಲ್ಲಿ ಬರ್ರಿ. ಸೌಭಾಗ್ಯ, ಯಾಕೇನಾಯ್ತು? ಯಾಕೋ ಎದೆಲ್ ತುಂಬಾ ಸಂಕಟ ಆಗ್ತಿದೆ ಕಣೆ. ಗಂಟೆ 6 ಆಗೋಯ್ತು, ಇನ್ನೂ ಅಜ್ಜು ಬಂದಿಲ್ಲ. ರಂಗ, ಅಮ್ಮ, ಅಜ್ಜುಗ್ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ನಾಟ್ ರೀಚಬಲ್ ಬರ್ತಾ ಇದೆ, ಬ್ಯಾಟ್ರಿ ಡೆಡ್ ಆಗಿರ್ಬೇಕು. ಶ್ಯಾಮಗ್ ಫೋನ್ ಮಾಡು. ಸೇಮ್ ವಾಯ್ಸು, ಸೇಮ್ ಡೈಲಾಗು. ಶ್ರುತಿ, ಅಜ್ಜು ಫೋನ್ ಮಾಡಿದ್ನಾ? ಹಾಮ್ಮ, ಬೆಳಿಗ್ಗೆ ಮಾಡಿದ್ರು. ಯಾಕಮ್ಮ? ಬೆಳಿಗ್ಗೆ ಅದ್ಯಾವುದೋ ವೃದ್ಧಾಶ್ರಮಕ್ಕೆ ಅಂತ ಹೋದೋನು, ಇಷ್ಟೊತ್ತಾದ್ರೂ ಬಂದಿಲ್ಲ. ಬರ್ತಾರೆ ಬಿಡಿಮ್ಮ. ಇನ್ನೂ 10 ಗಂಟೆ ತಾನೆ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲೋ ಫೋನ್ ಚಾರ್ಜ್ ಖಾಲಿ ಆಗಿರ್ಬೇಕು, ಅದಕ್ಕೆ ನಾಟ್ ರೀಚಬಲ್ ಬರ್ತಾ ಇದೆ. ಸರಿನಮ್ಮ. Try again later. The mobile number you have dialed is currently not reachable. Please try again later. The mobile number you have dialed is currently not reachable. Please try again later. ಛೇ, ಎಲ್ಲ ಹಾಳಾಗೋದ್ನ ಇವನು. ನೆಟ್ವರ್ಕ್ ಸಿಗ್ದಲ್ಲೇ ಇರೋ ಪ್ಲೇಸ್ಗೆ ಹೋಗ್ತೀನಿ, ನಿನ್ ಮೇಲೆ ಒಂದು ಫೋನ್ ಮಾಡ್ಬೇಕು ತಾನೆ. ದಡ್ಡನ್ ತರ ಬಿಹೇವ್ ಮಾಡ್ತಾ ಇದ್ದಾನೆ. ನೀವು ಡ್ರೈವರ್ ಶ್ಯಾಮ್ ಅವ್ರ ಹೆಂಡ್ತಿ ತಾನೆ? ಹೌದು. ಸಾಹೇಬ್ರು ಎಲ್ಲೋಗಿದ್ದಾರೆ? ನಾವು ಅವ್ರ ದಾರಿನೇ ಕಾಯ್ತಾ ಇದೀವಿ, ಎಲ್ಲೋದ್ರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಯಾವತ್ತೂ ಈ ತರ ಮಾಡ್ದವ್ರಲ್ಲ. ಮಗು ಕೂಡ ಹಪ್ಪ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಫೋನ್ ಮಾಡಿದ್ರೆ ಅದು ಕೂಡ ನಾಟಿ ಚೊಲ್ ಬರ್ತಾ ಇದೆ. ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಿರ್ತಾರೆ? ಇವತ್ ಚಪ್ರ, ನಾಳೆ ದಾರೆ. ಎಲ್ಲೋಗಿದ್ರು ಬರ್ಲೇಬೇಕು. ಅಂತ ದೇಶ ಉದ್ಧಾರ ಮಾಡೋ ಕೆಲಸ ಏನಾಯ್ತೋ ಏನೋ, ದೇವ್ರೇ ಬಲ್ಲ. ನೀವು ಬನ್ನಿ ಕೂತ್ಕೊಳ್ಳಿ. ಅವ್ರು ಬಂದ್ಮೇಲೆ ನೀವು ಕ್ಯಾಕು ಸುಗಿರಿ, ನಾವು ಉಗಿತೀವಿ. ಮನೆ ಮಂದಿ ಕೆಲ್ಸಕ್ಕಿಂತ ನಿಮ್ದೇ ಇಂಪಾರ್ಟೆಂಟ್ ಕೆಲ್ಸನ ಅಂತ. ಬನ್ನಿ. ಬಾಮ್ಮ, ಕೂತ್ಕೋ ಬಾ. ಮಮ್ಮಿ ಪಪ್ಪ ಯಾವಾಗ ಬರ್ತಾರೆ? ಬಂದ್ಬಿಡ್ತಾರಮ್ಮ. ಹೋಗಿ ಸ್ವಲ್ಪ ತಿಂಡಿ ತಂದ್ಕೊಡಮ್ಮ. ಆಯ್ತಮ್ಮ. ಸೌಭಾಗ್ಯ, ಎದ್ದು ಬಾ, ಹೊಟ್ಟೆಗೆ ಏನಾದ್ರೂ ತಿನ್ನುವಂತೆ. ನಿನ್ನೆ ರಾತ್ರಿಯಿಂದ ನಿದ್ದೆ ಇಲ್ಲ, ಊಟ ಇಲ್ಲ. ಹಿಂಗಾದ್ರೆ ಹೆಂಗ್ ಹೇಳು? ಕೆಲ್ಸದ ಮೇಲೆ ಹೊರಗಡೆ ಹೋದವರು ಬರೀ ಸ್ವಲ್ಪ ತಡ ಆಗಿದೆ, ಅಷ್ಟಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದೋರಂಗ್ ಕೂತ್ಕೊಂಡ್ರೆ ಹೆಂಗ್ ಹೇಳು? ನಿನ್ನೆ ರಾತ್ರಿಯಿಂದ ನನ್ನ ಮಗನ ಧ್ವನಿಲಿ ಅಮ್ಮ ಅನ್ನೋ ಮಾತು ಕೇಳ್ದೆ. ನನ್ನ ಗಂಟ್ಲಲ್ಲಿ ಅನ್ನ ಹೇಗಿಳಿಯತ್ತೆ ಹೇಳು? ಎಷ್ಟೇ ಕೆಲಸ ಇರಲಿ, ಗಂಟೆಗೊಂದ್ಸಲ ಫೋನ್ ಮಾಡ್ತಾ ಇದ್ದ. ಅಮ್ಮ ಊಟ ಮಾಡಿದ್ಯಾ,
ಅಮ್ಮ ನಿದ್ದೆ ಮಾಡಿದ್ಯಾ, ಅಮ್ಮ ಔಷಧಿ ತಗೊಂಡ್ಯಾ ಅಂತ ವಿಚಾರಿಸ್ತಾ ಇದ್ದ. ಈಗ ಅವನ್ ಧ್ವನಿನೇ ಕೇಳ್ದೆ, ನಾನು ಹೇಗ್ ನೆಮ್ಮದಿಯಾಗಿರ್ಲಿ? ಹಲೋ ಹಲೋ, ತಿಪ್ಪೆಯವರ ಮಾತಾಡ್ತಾ ಇರೋದು? ಓ ಅಲ್ಲ, ಕೆಂಗೇರಿ ಮೋರಿ. ಬೆಳಗ್ಗೆ ಯಾಕ್ರಿ ನನಗೆ ಪಿತ್ತ ನೆತ್ತಿಗೆರಿಸ್ತಿದ್ರಿ? ತಿಪ್ಪೇಸ್ವಾಮಿ ಅಂತ ಪೂರ್ಣ ಹೆಸರಲ್ಲಿ ಕರೆಯಕ್ ನಿಮ್ಗೆ ಏನ್ರಿ ಆಗಿರೋ ದಾಡಿ? ಸಾರಿ ತಿಪ್ಪೇಸ್ವಾಮಿ ಅವರೇ, ನಾನ್ರಿ ಸಾಹೇಬ್ರು ಫ್ರೆಂಡು ರಂಗ ಮಾತಾಡೋದು. ಹೇಳಿ. ಏನಿಲ್ಲ, ನಿನ್ನೆ ಸಾಹೇಬ್ರು ಯಾವ್ದೋ ವೃದ್ಧಾಶ್ರಮದ 25ನೇ ವರ್ಷದ ಆನಿವರ್ಸರಿ ಇದೆ, ಓಟ್ ಬರ್ತೀನಿ ಅಂತ ಹೋದರು, ಇನ್ನೂ ಬಂದಿಲ್ಲ. ಅವರು ಎಲ್ಲೋದ್ರು ಅಂತ ಏನಾದ್ರು ಗೊತ್ತಾ? ಹಲೋ, ಏಪ್ರಿಲ್ ತಿಂಗಳ ಬರಕ್ಕೆ ಇನ್ನು 23 ದಿನ ಬೇಕು. ನನ್ನ ಫೋನ್ ಮಾಡಕ್ ನೋಡ್ಬೇಡಿ. ನಾಳೆ ನಮ್ ಸಾಹೇಬ್ರ ಮದ್ವೆ ಅಂತ ನನಗೂ ಚೆನ್ನಾಗ್ ಗೊತ್ತು. ಅರ್ಶನ ಹಚ್ಕೊಂಡು ಹಸಿ ಮೈನಲ್ಲಿ ಮನೇಲಿ ಇರ್ದ್ಬಿಟ್ಟು ಸಾಹೇಬ್ರ ಆಫೀಸ್ಗೆ ಯಾಕ್ರಿ ಬರ್ತಾರೆ? ಕರೆಕ್ಟ್ ಆಗಿ ಹೇಳೋ, ಯಾರೋ ನೀನು? ರೀ, ನಾನ್ ರಂಗನೇ ರೀ ಮಾತಾಡ್ತಾ ಇರೋದು. ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೆನ್ನೆ ಸಾಹೇಬ್ರು ಡ್ರೈವರ್ ಶ್ಯಾಮ್ ಇಬ್ರು ಹೊರಗಡೆ ಹೋದರು, ಮನೆಗಿನ್ನೂ ಬಂದಿಲ್ಲ ರೀ. ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದಾವೆ. ಹೌದಾ? ಮನೆಯಲ್ಲಿ ಎಲ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನೋಡ್ತೀನಿ ರೀ. The mobile number you have dialed is currently not reachable. ನೀವು ಕರೆ ಮಾಡಿರುವ ಚಂದಾದಾರರು ಹೇಳು ನಾಯ್ನಾ. ಏನೇ ಮದ್ವನ್ಗಿತ್ತಿ, ಹೇಗ್ ನಡೀತಿದೆ ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿರುತ್ತೆ ಬಿಡಮ್ಮ, ನಿನಗೇನ್ ಕಡಿಮೆ. ದೊಡ್ಡ ಶ್ರೀಮಂತೆ, ಜಿಲ್ಲಾಧಿಕಾರಿಗಳಂದರೆ ಮದ್ವೆ ಆಗ್ತಿದ್ಯಾ? ತುಂಬಾ ಅದೃಷ್ಟವಂತೆ ಕಣೆ ನೀನು. ಇದ್ ಮನೇಲೂ ಸುಖ, ಹೋದ್ ಮನೇಲೂ ಸುಖ. ಅಂದಾಗೆ ಶ್ರುತಿ, ಇವತ್ ನಮ್ಮ ಮನೇಲಿ ಏನೋ ಒಂದ್ ಅರ್ಜೆಂಟ್ ಕೆಲ್ಸ ಇದೆ. ಇವತ್ ರಿಸೆಪ್ಷನ್ಗೆ ಬರಕ್ ಆಗಲ್ಲ ಕಣೆ. ನಾಳೆ ಮುಹೂರ್ತಕ್ ಬರ್ತೀನಿ, ಬೇಜಾರ್ ಮಾಡ್ಕೋಬೇಡ. ಸರಿ ನಾಯ್ನಾ. ಓಕೆ, ಬಾಯ್. ಬಾಯ್. ಯುವತಿ ಹೊರಪುತ್ರರೇ, ಏನ್ ಕೆಲಸ ಮಾಡಕತ್ತಿರ್ಲಿ, ಅರ್ಧ ಮರ್ಧ ನನ್ನ ಮಕ್ಕಳನ್ನ ಒಯ್ದು ಲೇ ಮೈ ಬಗ್ಗಿಸಿ ದುಡಿರ್ಲಿ ಅಂದ್ರೆ ತಿಂದು ಕೂಳು ಹೊಟ್ಟಿಗಾರ ಹತ್ತೈತಿ. ಲೇ ನೀ ಮಾಡೋ ಕೆಲಸ ಯಾವತ್ಲೇ ಇನ್ನೂ ಮದುವೆ 6 ತಿಂಗಳು ಐತಂದಂಗೆ ಆಡಕತ್ತಿಯಲ್ಲೇ. ಅರ್ಜೆಂಟ್ ಮಾಡ್ರಲಿ. ನಮ್ಮ ಶೆಟ್ರು ತಮ್ಮ ಮಗಳ ಮದುವಿನ ನೋಡೋ ಆ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಕುಂತಾರ. ನೀವು ನೋಡಿದ್ರೆ ಈ ನಮನಿ ಮಾಡಕತ್ತೀರಿ. ನಾಳೆ ಪುರೋಹಿತರು ಬಂದು ಅವಸರ ಮಾಡಿದ್ರ ನಿಂತು ಹೊಯ್ಕೊಳ್ಳಿ. ಅಲ್ಲವಲ್ಲವ, ಈ ಮಗ ನೋಡ್ರಿ ಇವನು ವರ್ಷಿದ್ದ ಇದನ್ನ ಬಿಟ್ಟರೆ ಬೇರೆ ಕೆಲಸ ಮಾಡಕ್ ಬರಂಗಿಲ್ಲ. ನಡ್ರತ್ಲಾಗ ನಡ್ರಿ, ಶಾಣ್ಯರದ್ರಿ ನಿಮ್ಮ ಒಯ್ದೊಂದ ಕಡೆ. ಏನಮ್ಮ ಸೌಭಾಗ್ಯ, ನಿನ್ನ ಮಗನ ಕತೆ? ಕಷ್ಟದಲ್ಲಿ ಬೆಳೆದವನು, ಓದ್ದವನು, ಬುದ್ಧಿವಂತ, ಎಂಥ ಪರಿಸ್ಥಿತಿ ಬಂದ್ರು ಅರ್ಥಕೊಂಡು ಬಾಳ್ತಾನೆ ಅನ್ಕೊಂಡ್ರೆ ನನ್ನ ಮನೆ ಮರ್ಯಾದೆ ಜೊತೆನೆ ಆಟ ಆಡ್ತಾ ಇದ್ದಾನೆ. ನಮ್ಮ ಏರಿಯಾದಲ್ಲಿ ಯಾರ್ದೇ ಮದುವೆ ಆದ್ರೂ ತಾಂಬೂಲ ಕಳ್ಸೋದು ನಾನೇ ಮೊದಲು. ಇಂಥ ಸಂಪ್ರದಾಯದ ವ್ಯಕ್ತಿ ನಾನು. ಇದ್ರ ಮಧ್ಯೆ ಮಹಾರಾಣಿ ತರ ಬೆಳೆದಿರೋ ನನ್ನ ಮಗಳು ನಾಳೆ ಅವಳ ಮದುವೆ ಬಗ್ಗೆ ಅವಳು ಕಟ್ಟಿದ್ದಂತಹ ಕನಸುಗಳು ಒಂದೊಂದಾಗಿ ಕಣ್ಣೀರಲ್ಲಿ ಜಾರ್ ಹೋಗ್ತಾ ಇದ್ರೆ ನಮ್ಮ ಕರುಳು ಚುರುಕಂತ ಇದೆ. ಅಮ್ಮ ಅವ್ರ ಮದುವೆ ಅಂತ ಆಳುಗಳು ಮನೇನ ಅರಮನೆ ಹಾಗೆ ಸಿಂಗರಿಸ್ತಾ ಇದ್ದಾರೆ. ಅರಿಶಿನಕ್ಕೆ ಯಾವ ಬಟ್ಟೆ, ಮುಹೂರ್ತಕ್ಕೆ ಯಾವ ಒಡವೆ ಅಂತ ನೆಂಟ್ರೆಲ್ಲ ಮನೆಯಲ್ಲಿ ತುಂಬಿದ್ದಾರೆ. ಆದ್ರೆ ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಳ್ಳುವಂತ ಭಾಗ್ಯ ಈ ಮಧು ಮಕ್ಕಳಿಗೆ ಇದೆಯೋ ಇಲ್ವೋ ಅನ್ನೋ ಆತಂಕದಲ್ಲಿ ನಾವಿದೀವಿ. ನಿಮ್ ಮಗ ಈ ತರ ಮಾಡ್ತಾನೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಇವತ್ ಬಂದು ಮದುವೆ ನಡೀತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ನಮ್ಮ ನಿಮ್ಮ ಸಂಬಂಧ ಮುಗಿತು. ನನ್ನ ಅರ್ಜುನ್ ಇಲ್ದೆ ನನ್ ಕೈಯಲ್ಲಿ ಬದುಕಿರಕ್ ಆಗಲ್ಲ ಅಮ್ಮ. ನನ್ ಕೈಯಲ್ಲಿ ಬದುಕಿರಕ್ ಆಗಲ್ಲ.